ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಗೈಡ್. ಸುಮಾರು ಜನ ಗ್ಯಾಸ್ ಸ್ಟವ್ ಇಂದ ಗ್ಯಾಸ್ ಪೈಪ್ ನ ತೆಗೆಯಕ್ಕೆ ಕಷ್ಟಪಡ್ತಾರೆ. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಟ್ರಿಕ್ ನ ತೋರಿಸ್ತೀನಿ, ಹೇಗೆ ನೀವು ಈಸಿಯಾಗಿ ರಿಮೂವ್ ಮಾಡಬಹುದು ಅಂತ. ನಾನಿಲ್ಲಿ ಫಸ್ಟಿಗೆ ನೀರ್ನ ಇಡ್ತಾ ಇದೀನಿ, ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನ ಕುದಿ ಬರ್ಸ್ತಾ ಇದೀನಿ. ನೀವು ಈ ತರ ಕುದಿ ಬರ್ಸ್ಬಿಟ್ಟು ಅದನ್ನ ಮುಚ್ಚಿಡ್ಬೋದು, ಅಥವಾ ಫ್ಲಾಸ್ಕ್ ಇದ್ರೆ ಅದ್ರೊಳಗಡೆ ಹಾಕ್ಬೋದು. ನಾವಿವಾಗ ಗ್ಯಾಸ್ ರೆಗ್ಯುಲೇಟರ್ ನ ಆಫ್ ಮಾಡ್ತಾ ಇದೀವಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್, ಆಫ್ ಮಾಡ್ಬಿಡಿ. ನೆಕ್ಸ್ಟ್ ನೀವಿಲ್ಲಿ ನೋಡಬಹುದು, ಕುದಿ ಬರುವಂತಹ ನೀರ್ನ ಈ ತರ ಹಾಕ್ತಾ ಇದೀವಿ. ಈ ತರ ಮಾಡಿದ್ರೆ ನೀವು ಗ್ಯಾಸ್ ಪೈಪ್ ಒಳಗಡೆ ಇರುವಂತಹ ರಬ್ಬರ್ ಸ್ವಲ್ಪ ಲೂಸ್ ಆಗುತ್ತೆ. ಈ ತರ ಬಿಸಿನೀರ್ನ ಒಂದು 2-3 ಸತಿ ಹಾಕ್ಬಿಟ್ಟು ನೀವು ಸ್ವಲ್ಪ ಹೊತ್ತು ಬಿಡ್ಬೇಕಾಗತ್ತೆ, ಅವಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಿಸಿನೀರ್ನ ಹಾಕ್ತಾ ಇದೀನಿ. ಈ ಟ್ರಿಕ್ ನೀವೇನಾದ್ರೂ ಗ್ಯಾಸ್ ಸ್ಟವ್ ರೀಪ್ಲೇಸ್ ಅಥವಾ ಗ್ಯಾಸ್ ಪೈಪ್ ನ ರೀಪ್ಲೇಸ್ ಮಾಡ್ಬೇಕಾದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವಿವಾಗ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನೋಡಿ, ತಿರ್ಸಿದಾಗ ಸ್ವಲ್ಪ ಈಸಿಯಾಗಿ ಆಚೆ ಬರುತ್ತೆ. ನಿಮ್ಗೇನಾದ್ರೂ ಈ ಟ್ರಿಕ್ ಹೆಲ್ಪ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಬಟನ್ ನ ಕೊಟ್ಬಿಡಿ. ನಾವು ಹೊಸ ಸ್ಟವ್ ತಗೊಂಡಿದ್ವಿ, ಅದನ್ನ ರೀಪ್ಲೇಸ್ ಮಾಡಕ್ಕೋಸ್ಕರ ನಾನು ಅದನ್ನ ತೆಗ್ದೆ. ಪ್ರೆಸ್ಟೀಜ್ ಮ್ಯಾಜಿಕ್ ಪ್ಲಸ್ ಸ್ಟವ್ ತಗೊಂಡಿದೀವಿ, 2 ಬರ್ನರ್. ಇದ್ರೊಳಗಡೆ ಏನೇನಿತ್ತು ಅಂದ್ರೆ ಒಂದು ಯೂಸರ್ ಮೆನು, ಹಾಗೆ ಈ ಗ್ಯಾಸ್ ಸ್ಟವ್, ಹಾಗೆ 3 ಬರ್ನರ್ ಪ್ಲೇಟ್ಸ್ ಗಳಿತ್ತು. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಜಸ್ಟ್ ಹಳೆ ಸ್ಟವ್ ನ ರೀಪ್ಲೇಸ್ ಮಾಡ್ತಾ ಇದ್ವಿ ಅಷ್ಟೇ. ಯಾರಾದ್ರೂ ಹಳೆ ಸ್ಟವ್ ನ ರೀಪ್ಲೇಸ್ ಮಾಡ್ಬೇಕಾದ್ರೆ ಅವರಿಗೆ ಹೆಲ್ಪ್ಫುಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿ ಹಾಕ್ತಾ ಇದೀನಿ. ಇವಾಗ ಹೊಸ ಸ್ಟವ್ಗೆ ನಾವು ಗ್ಯಾಸ್ ಪೈಪ್ ನ ಅಟ್ಯಾಚ್ ಮಾಡ್ಬಿಟ್ಟು ಈ ತರ ಒಂದು ಕ್ಲಿಪ್ ನ ಹಾಕ್ತಾ ಇದೀವಿ. ಇವಾಗ ನಾವು ಪೂರ್ತಿಯಾಗಿ ಹೊಸ ಸ್ಟವ್ ನ ಸೆಟಪ್ ಮಾಡಿದೀವಿ. ನೀವು ಇಲ್ಲಿ ನೋಡಬಹುದು. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಲಿಂಕ್ ನ ಏನಾದ್ರೂ ಬೇಕಿದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡಬಹುದು. ಅಮೆಝಾನ್ ಲಿಂಕ್ ಗಳನ್ನ ಹಾಕಿರ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಬಟನ್ ನ ಕೊಡಿ. ಹಾಗೆ ಗ್ಯಾಸ್ ಪೈಪ್ ನ ಕಷ್ಟಪಟ್ಟು ತೆಗೆಯುವಂತಹ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಹೆಲ್ಪ್ಫುಲ್ ಆಗ್ಬೋದು. ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.